ನೆಕ್ಸ್ಟ್ ಫೀಮೇಲ್ ಕ್ಯಾಂಡಿಡೇಟ್ ಯಾವ ರೀತಿ ಇರ್ತೈತಪ್ಪ ಅಂತಂದ್ರೆ ಸೇಮ್ ಇರ್ತೈತೆ, ಒಂದು ಸ್ವಲ್ಪ ಚೇಂಜಸ್ ಅಷ್ಟೇ. ಮೊದಲನೇದು ಏನಪ್ಪಾ ಅಂತಂದ್ರೆ 1000 ಮೀಟರ್ ರನ್ನಿಂಗ್. ಈ ಟೈಮಿಂಗ್ ಎಷ್ಟು ಇರ್ತೈತಪ್ಪ ಅಂತಂದ್ರೆ 5 ನಿಮಿಷ 40 ಸೆಕೆಂಡ್. ಎರಡನೇ ಟೆಸ್ಟ್ ಶಾರ್ಟ್ ಪುಟ್, ಇದ್ದು ಇಲ್ಲಂಗ. ಮೂರನೇದು 20 kg ವೇಟ್. ಡಿಸ್ಟೆನ್ಸ್ ರೀ 100 ಮೀಟರ್. ಟೈಮಿಂಗ್ 2 ನಿಮಿಷ. ಕಂಡೀಷನ್ ಸೇಮ್ ಇರ್ತೈತಿ, 1000 ಮೀಟರ್ 5 ನಿಮಿಷ 40 ಸೆಕೆಂಡ್ ಹೋಗ್ಬೇಕು. ಎರಡನೇ ಶಾರ್ಟ್ ಪುಟ್ ಇದ್ದು ಇಲ್ದಂಗ. ನೆಕ್ಸ್ಟ್ ಭಾಳ ಇಂಪಾರ್ಟೆಂಟ್ ಅಂದ್ರೆ 20 kg ವೇಟ್ 100 ಮೀಟರ್ 2 ಮಿನಿಟ್ಸ್. ನಿಮ್ಗೆ ಎಲ್ಲಿ ಬೇಕಾದ್ರೂ ನಿಲ್ಬೋದು, ಆದ್ರೆ ಚೀಲನ ಕೆಳಗೆ ಇಳಿಸಂಗಿಲ್ಲ. ಅಲ್ಲಿ ಕೊಟ್ಟಿರೋ ಟೈಮ್ ಒಳಗೆ ನೀವು ಫಿಸಿಕಲ್ ಎಕ್ಸಾಮ್ ಕಂಪ್ಲೀಟ್ ಆಗಿ ಮುಗಿಸ್ಬೇಕು, ಅಂದ್ರೆ ನೀವು ಪಾಸ್. ನೆಕ್ಸ್ಟ್ PWD ಕ್ಯಾಂಡಿಡೇಟ್. PWD ಅಂತಂದ್ರೆ ಪರ್ಸನ್ ವಿತ್ ಡಿಸ್ಯಾಬಿಲಿಟಿ. ಓಕೆ, ಹ್ಯಾಂಡಿಕ್ಯಾಪ್ ಕ್ಯಾಂಡಿಡೇಟ್ಗಳಿಗೆ ಯಾವುದೇ ರೀತಿ ಫಿಸಿಕಲ್ ಟೆಸ್ಟ್ ಇರೋದಿಲ್ಲ. ಅವರು ಡೈರೆಕ್ಟ್ ಮೆಡಿಕಲ್ ಟೆಸ್ಟ್ಗೆ ಬರ್ತಾರೆ. CCAA ದವ್ರನ್ನ ಮರ್ತಾರಂತ ಅನ್ಕೋಬೇಡ್ರಿ. ಇವ್ರು ಆಲ್ರೆಡಿ ಕೆಲಸದಾಗ ಇರ್ತಾರೆ, ವರ್ಕ್ದಾಗ ಇರ್ತಾರೆ ಅಂತೇಳಿ ಅವ್ರಿಗೆ ಫಿಸಿಕಲ್ ಎಕ್ಸಾಮ್ ಮಾಡಿರ್ತಾರೆ ಅಂತ ಅನ್ಕೋಬೇಡ್ರಿ. ಅವ್ರಿಗೂ ಕೂಡ ಫಿಸಿಕಲ್ ಎಕ್ಸಾಮ್ ಇರ್ತೈತಿ. ಹಾಗಾಗಿ ಅವ್ರ ಕಟಪ್ ಕೂಡ ನಿಮ್ಗೆ ಆಲ್ರೆಡಿ ಹೇಳೀನಿ. ಓಕೆ, ಮೇಲ್ ಕ್ಯಾಂಡಿಡೇಟ್ಗಳಿಗೆ ಈ ಟೆಸ್ಟ್ ಇರ್ತೈತಿ, ಫಿಮೇಲ್ ಕ್ಯಾಂಡಿಡೇಟ್ಗಳಿಗೆ ಈ ಟೆಸ್ಟ್ ಇರ್ತೈತಿ. ಬಟ್ ಡಿಫ್ರೆನ್ಸ್ ಏನಪ್ಪಾ ಅಂತಂದ್ರೆ ಅವ್ರಿಗೆ ಕಟಪ್ ಅಷ್ಟೇ ಕಡಿಮೆ ಇರ್ತೈತಿ. ಓಕೆ, ಸೊ ಇದೆಲ್ಲ ಫಿಸಿಕಲ್ ಎಕ್ಸಾಮ್ ಬಗ್ಗೆ. ಮತ್ತೆ ನಿಮ್ಗೆ ಇದ್ರೊಳಗೆ ಏನಾದ್ರೂ ಡೌಟ್ ಇತ್ತಂದ್ರೆ ಕಮೆಂಟ್ ಹಾಕ್ರಿ. ಅದೇ ರೀತಿ ನೆಕ್ಸ್ಟ್ ಮೆಡಿಕಲ್ ಟೆಸ್ಟ್ ಯಾವ ರೀತಿ ನಡೀತಾವೆ, ಮೆಡಿಕಲ್ ಟೆಸ್ಟ್ ಒಳಗೆ ಯಾವ ಟೆಸ್ಟ್ಗಳ ಆಕೈತಿ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೇನೆ.